ವಿದ್ಯಾರ್ಥಿಗಳಿಗೆ ಹೇಗಿದೆ ಸರ್? ಮನಸ್ಥಿತಿ ಹೇಗಿದೆ? ಏನ್ ಸಮಸ್ಯೆ ಆಗ್ತಾ ಇದೆ? ಈಗ ಇನ್ನ 35 ದಿನ ಇದೆ ಇವತ್ತಿಗೆ. ಜೂನ್ 21ನೇ ತಾರೀಕು ಸಂಡೇ ನೀಟ್ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ನಾನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಈಗಲೂ ಕಾಲ ಮಿಂಚೋಗಿಲ್ಲ. 35 ಡೇಸ್ ನೀಟಾಗಿ ಪ್ರಿಪೇರ್ ಆಗಿ ದಯವಿಟ್ಟು NCERT ಮೇಲೆ ಫೋಕಸ್ ಮಾಡಿ. ಸೊ ಗೆಸ್ಟ್ ಪೇಪರ್ ಎಲ್ಲ ಮ್ಯಾಚಿಂಗ್ ಕರೆಕ್ಟ್ ಆಗಿರೋದ್ರಿಂದ ಪ್ರಾಯಶಃ ಪೇಪರ್ ಸ್ವಲ್ಪ ಮಟ್ಟಿಗೆ ಅನ್ಎಕ್ಸ್ಪೆಕ್ಟೆಡ್ ಬರಬಹುದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಜನ ಟೀಚರ್ಸ್ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು NCERT ಅಲ್ಲಿ ಇನ್ಟೆಕ್ಸ್ಟ್ ಎಕ್ಸರ್ಸೈಸಸ್, ಸಮ್ಮರಿ ಮತ್ತೆ ಈ ಸೈಂಟಿಸ್ಟ್ ಗಳ ಬಗ್ಗೆ ವಿಶೇಷವಾಗಿ ಬಯಾಲಜಿನ NCERT ಲೈನ್ ಬೈ ಲೈನ್ ಓದಿ ಖಂಡಿತವಾಗೂ ಒಳ್ಳೇದಾಗುತ್ತೆ. 35 ದಿನ ಸೀರಿಯಸ್ ಆಗಿ ಕನಿಷ್ಠ ಒಂದು 14-15 ತಾಸು ಓದಿದ್ರೆ ನೀಟ್ ಪರೀಕ್ಷೆ ಪಾಸ್ ಆಗುತ್ತೆ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸೀರಿಯಸ್ ಆಗಿ ಓದಿ. ಮತ್ತೆ ಇನ್ನೊಂದು ಹೇಳಕ್ ಬಯಸ್ತೀನಿ ಸರ್, ನೀಟ್ ಕ್ವಶನ್ ಪೇಪರ್ ನ ಲೀಕ್ ಮಾಡಿರೋ ವ್ಯಕ್ತಿ ಬಿಜೆಪಿಯ ಯುವ ಮೋರ್ಚಾದ ಸದಸ್ಯ, ರಾಜಸ್ಥಾನದ ಶಿಕ್ಷಣ ಮಂತ್ರಿ, ಬಿಜೆಪಿ ಸರ್ಕಾರದ ರಾಜಸ್ಥಾನದ ಶಿಕ್ಷಣ ಮಂತ್ರಿಯ ಆತ್ಮೀಯ. ಯುವ ಮೋರ್ಚಾದಲ್ಲಿ ಆತ ಗುರುತಿಸ್ಕೊಂಡಿದ್ದಾನೆ, ಅಂದ್ರೆ ಪಾರ್ಟಿ ಬೇರರ್ ಅಲ್ಲಿ ಇದ್ದಾನೆ. ಇವತ್ತು ಆಂಗ್ಲ ಚಾನೆಲ್ಸ್ ಅಲ್ಲಿ ಎಲ್ಲಾ ಕಡೆ ಆತನು ಬಹಳಷ್ಟು ಜನ ಬಿಜೆಪಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದಾನೆ. ಬಿಜೆಪಿ ಸಕ್ರಿಯ ಸದಸ್ಯ. ಇವತ್ತು ಬಿಜೆಪಿಯ ರಾಜಸ್ಥಾನದ ಎಜುಕೇಶನ್ ಮಿನಿಸ್ಟರ್ ಆತ್ಮೀಯ. ಅವ್ರ ಜೊತೆ ಕಾರಲ್ಲಿ ಟ್ರಾವೆಲ್ ಮಾಡೋದು ಎಲ್ಲಾ ಫೋಟೋಸ್ ಅವ್ನ ಪೇಜ್ ಅಲ್ಲಿ ಸಿಕ್ಕಿದೆ. ಇದನ್ನ ಅಫಿಷಿಯಲಿ ಇಂಗ್ಲಿಷ್ ಮೀಡಿಯಾದವರು ಬಹಿರಂಗ ಪಡಿಸಿದ್ದಾರೆ. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ, ಈ ಪೇಪರ್ ಸ್ಕ್ಯಾಮ್ ಇಂದ ಬಿಜೆಪಿ ಹೊಡಿತಾರೆ. ಈಗ ಯುವ ಮೋರ್ಚಾನ್ ಇದಾನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಿದೆ. ಇದರಿಂದ ಬಿಜೆಪಿಯವರ ಇಂಟಿಗ್ರಿಟಿ ಅರ್ಥ ಆಗುತ್ತೆ. ನಮ್ ತೇಜಸ್ವಿ ಸೂರ್ಯ ಅವರು ನಿನ್ನೆ ಜನಿವಾರದ ಬಗ್ಗೆ ಮಾತಾಡಿದ್ರು. ಸರ್, ಬ್ರಾಹ್ಮಣ ಸಮುದಾಯ ನಮ್ಮ ಸಮಾಜಕ್ಕೆ ತುಂಬಾ ದೊಡ್ಡ ಕೊಡುಗೆ ಕೊಟ್ಟಿದೆ. ಬ್ರಾಹ್ಮಣ ಸಮುದಾಯದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಇವತ್ತು ಬ್ರಾಹ್ಮಣ ಸಮುದಾಯದ ಅರ್ಚಕರಿಗೆ ಒಳ್ಳೇದಾಗ್ಬೇಕು ಅಂತ ನಾವೊಂದು ಬಿಲ್ಲು ತಂದ್ವಿ, ಅವ್ರ ಪರವಾಗಿ ನಿಂತಿದೀವಿ. ತೇಜಸ್ವಿ ಸೂರ್ಯ ಅವರೇ, ಜನಿವಾರದ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ನಿಮಗೆ 22 ಲಕ್ಷ ಮಕ್ಕಳ ನೀಟ್ ಭವಿಷ್ಯದ ಬಗ್ಗೆ ಜ್ಞಾಪಕ ಬರ್ಲಿಲ್ವಾ? ಪಾರ್ಲಿಮೆಂಟ್ ಅಲ್ಲಿ ಬಾಯಿಗೆ ಬಂದಂಗೆ ಏನು ಬಡಾಯಿ ಕೊಚ್ಕೊಂತೀರಾ ಇಂಗ್ಲಿಷ್ ಭಾಷೆಯಲ್ಲಿ. ನಿಮ್ಗೆ ಕನಿಷ್ಠ ನಮ್ಮ ವಿದ್ಯಾರ್ಥಿಗಳು ಬೇಡ ರೀ, ಅಟ್ಲೀಸ್ಟ್ ನಮ್ ಸ್ಟೇಟ್ ಇಂದ 1,80,000 ಜನ ಮಕ್ಕಳ ಪರವಾಗಿ ಧ್ವನಿ ರೈಸ್ ಮಾಡಿಸ್ಬೇಕು ಅಂತ ನಿಮ್ಗೆ ಅನ್ಸೇ ಇಲ್ವಾ ತೇಜಸ್ವಿ ಸೂರ್ಯ ಅವರೇ? ನಿಮ್ ಇಂಟಿಗ್ರಿಟಿ ಏನೋಯ್ತು? ಅಂದ್ರೆ ಜಾತಿ ರಾಜಕಾರಣ ನೀವು ಮಾಡ್ತಿದ್ದೀರಾ ತಾನೆ? ಸಮಗ್ರತೆಯಲ್ಲಿ, ದೇಶದ ಪರವಾಗಿ, ನಾಡಿನ ಬಗ್ಗೆ ನಿಮ್ಮ ಚಿಂತೆಯಲ್ಲಿ ಜನಿವಾರದ ಬಗ್ಗೆ ಅಷ್ಟು ಬೇಗ ವಾಯ್ಸ್ ರೈಸ್ ಮಾಡೋ ನಿಮಗೆ ಇವತ್ತು ನಮ್ಮ ದೇಶದ ಮಕ್ಕಳ ಹಿತಾಸಕ್ತಿ ಮುಖ್ಯ ಇಲ್ವಾ? ರಾಜ್ಯದ ಮಕ್ಕಳ ಹಿತಾಸಕ್ತಿ ಮುಖ್ಯ ಇಲ್ವಾ? ನಿಮ್ಮನ್ನ ಯಾವ ಕಾರಣಕ್ಕೆ ಯುವಕರು ಗೌರವಿಸಬೇಕು ತೇಜಸ್ವಿ ಸೂರ್ಯ ಅವರೇ? 1000 ಜನ ನಿಮ್ಮನ್ನು ಫಾಲೋ ಮಾಡ್ತಾರಲ್ಲ. ನಾನ್ ಹೇಳೋದಿಷ್ಟೇ, ನೀವು ಆ ಜಾತಿವಾದದ ಮುಖವಾಡದಿಂದ ಆಚೆ ಬನ್ನಿ ಅಂತ ಹೇಳ್ತಾ ಸರ್, ಇವತ್ತಿನೊಂದು ವಿಚಾರ ನಾನು ಹೇಳಕ್ ಬಯಸ್ತೀನಿ. ಇಲ್ಲಿ ರೆಫರೆನ್ಸ್ ಬಂತು, ನೀಟ್ ಬಗ್ಗೆ ಸುನೀಲ್ ಅಣ್ಣ ಆಗ್ಲಿ, ಅಶೋಕ್ ಅಣ್ಣ ಆಗ್ಲಿ, ಪ್ರಹ್ಲಾದ್ ಜೋಶಿ ಅವರಾಗ್ಲಿ ಒಬ್ರು ಮಾತಾಡ್ಲಿಲ್ಲ. ನೆನ್ನೆ ಹಿಜಾಬ್ ಬಂದ್ರೆ ಆಗ್ಲೇ ಬಾಯ್ ಬಡ್ಕೊಂತಾ ಇದಾರೆ. ನೆನ್ನೆ ರೀ, ಆರ್ಟಿಕಲ್ 25 ಪ್ರಕಾರ ನಾವು ಎಲ್ಲಾ ಧರ್ಮಗಳನ್ನ ಗೌರವಿಸ್ತೀವಿ. ಹಿಜಾಬ್ ಮುಸ್ಲಿಂ ಸಂಪ್ರದಾಯದ ಹೆಣ್ಣು ಮಕ್ಕಳ ಆತ್ಮಗೌರವ. ಅವ್ರ ಹೆಣ್ಣು ಮಕ್ಕಳ ಗೌರವವನ್ನ ಕಾಪಾಡಿದೀನಿ. ಇವತ್ತು ಮುಸ್ಲಿಂ ಧರ್ಮದ ಹೆಣ್ಣು ಮಕ್ಕಳಿಗೆ ನೋಡಿ, ನಿಮ್ಮ ಗೌರವವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಪಾಡಿದೆ. ಅದ್ರ ಜೊತೆ ಹಿಂದೂ ಧರ್ಮದ ಜನಿವಾರದ ಬಗ್ಗೆ ಎಲ್ಲದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಸಂದೇಶ ಕೊಟ್ಟಿದೀವಿ. ಪ್ರತಿ ವರ್ಷ CET ಅಲ್ಲಿ ಯಾರೋ ಒಬ್ರಿಗೊಬ್ರಿಗೋ ಸಮಸ್ಯೆ ಆಗ್ತಿತ್ತು. ನಾವು ಹಿಂದೂ ಧರ್ಮದ ಬಗ್ಗೆ, ರುದ್ರಾಕ್ಷಿ ಬಗ್ಗೆ ಮಾತಾಡಿದೀವಿ, ಜನಿವಾರದ ಬಗ್ಗೆ ಮಾತಾಡಿದೀವಿ. ಅದ್ರ ಜೊತೆ ಮುಸ್ಲಿಂ ಧರ್ಮದ ಸಂಪ್ರದಾಯವನ್ನ ಗೌರವಿಸಿದೀವಿ. ಬಿಜೆಪಿ ಅವರು ಒಬ್ರು ಕೂಡ ಇದ್ರ ಬಗ್ಗೆ, ನೀಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.